ಮೊಸರನ್ನ ಬಳಸ್ಕೊಂಡು ಈ ರೀತಿಯಾಗಿ ಸಿಂಪಲ್ ಆಗಿ ಬೇಗನೆ ಮಾಡುವಂಥ ಗ್ರೇವಿ ಹೇಗೆ ಮಾಡೋದಂತ ನೋಡೋಣ. ಈ ಗ್ರೇವಿನ ನಾವು ಚಪಾತಿಗೆ ಸಾಫ್ಟಾಗಿ ಮಾಡಿರುವಂಥ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್. ಇನ್ನು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಅನ್ನಕ್ಕೆ ಅಥವಾ ಮುದ್ದೆಗಂತೂ ಸೂಪರ್ ಆಗಿರುತ್ತೆ. ಒಂದ್ಸತಿ ನೀವು ಟ್ರೈ ಮಾಡಿ, ಚಪಾತಿಗಂತೂ ಸೂಪರ್ ಆಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇನ್ನು ಈ ರೆಸಿಪಿ ಹೇಗೆ ಮಾಡೋದು, ಇನ್ನು ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿನ ನೋಡೋಣ. ನಮಸ್ಕಾರ, ನಾನು ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಸೂಪರ್ ಡೂಪರ್ ರೆಸಿಪಿ. ಮೊದಲು ಒಂದು ಬೌಲ್ನ ತಗೊಳ್ಳಿ. ಅದಕ್ಕೆ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಉದ್ದುದ್ದವಾಗಿ ಹೆಚ್ಚಿ ಹಾಕೊಳ್ಳಿ. ನಂತರ ಅಷ್ಟೇ ಅಳತೆಯಲ್ಲಿ ಕ್ಯಾಪ್ಸಿಕಮ್ನ ಕೂಡ ಸಣ್ಣದಾಗಿ ಉದ್ದವಾಗಿ ಹೆಚ್ಚಿ ಹಾಕೊಳ್ಳಿ. ನಂತರ 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕೋಬೇಕಾಗತ್ತೆ. 2 ಸ್ಪೂನ್ ಕಡಲೆ ಬೀಜನ ಹುರಿದು ನಂತರ ಈ ರೀತಿ ತರಿಯಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಖಾರಕ್ಕೆ ತಕ್ಕಂತೆ ಅರ್ಧ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಕೊನೆಯದಾಗಿ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೆ ಬಿಟ್ಬಿಡಿ. ಬೇರೆ ಏನಾದರೂ ಕೆಲಸ ಮಾಡೋದಿದ್ರೆ ಅಂದರೆ ಇದ್ರ ಜೊತೆಗೆ ಚಪಾತಿ ರೊಟ್ಟಿ ಮಾಡ್ತಿರ್ತೀರ ನೋಡಿ, ಅದ್ರ ಕೆಲಸಗಳನ್ನ ಮಾಡ್ಕೊಳ್ಳಿ. 10 ನಿಮಿಷ ಬಿಡೋದ್ರಿಂದ ಉಪ್ಪು ಹಾಕಿರೋದ್ರಿಂದ ನೀರೆಲ್ಲ ಚೆನ್ನಾಗಿ ಒಡೆಯುತ್ತೆ. ಇನ್ನು ತರಕಾರಿಗೂ ಕೂಡ ಅಂದರೆ ಮೇಯ್ನಾಗಿ ಕ್ಯಾಪ್ಸಿಕಮ್ ಈರುಳ್ಳಿಗೂ ಕೂಡ ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ನೋಡಿ. ಈ ರೀತಿಯಾಗಿರುತ್ತೆ. ಕಾಶ್ಮೀರ್ ಚಿಲ್ಲಿ ಪೌಡರ್ನೇನಾದರೂ ಬಳಸಿದ್ರೆ ಸ್ವಲ್ಪ ಕಲರ್ಫುಲ್ ಆಗಿರುತ್ತೆ. ನಾನು ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿನ ಬಳಸಿರೋದ್ರಿಂದ ಕಲರ್ ಸ್ವಲ್ಪ ಡಿಮ್ ಅಂತಲೇ ಹೇಳ್ಬೋದು. ಇವಾಗ 10 ನಿಮಿಷ ಆದಮೇಲೆ ಒಂದು ಬಾಣಲಿನ ಕಾಯೋದಕ್ಕಿಟ್ಕೊಂಡು ಅದಕ್ಕೆ 1.5 ಸ್ಪೂನ್ ಆಗೋಷ್ಟು ಎಣ್ಣೆ, 2ರಿಂದ 3 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರೋವಂಥದ್ದು, 6 ಬೆಳ್ಳುಳ್ಳಿ ಇಳುಕನ್ನು ತೊಗೊಂಡು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. 2 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಇಷ್ಟನ್ನು ಮೊದಲು ಫ್ರೈ ಮಾಡ್ಕೋಬೇಕು. ಬೇಕಂದರೆ ಹಿಂಗನ್ನ ಹಾಕ್ಕೊಳ್ಬೋದು. ನಾನಿಲ್ಲಿ ಹಿಂಗನ್ನ ಹಾಕ್ಕೊಂಡಿಲ್ಲ. ಹಿಂಗೆ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾವು ಸಿಂಪಲಾಗಿ ನೋಡಿ ಕಲಸಿಟ್ಕೊಂಡಿದ್ವಿ ಅಲ್ವಾ, ಈರುಳ್ಳಿ ಕ್ಯಾಪ್ಸಿಕಮ್ ಮತ್ತು ಸ್ವಲ್ಪ ಮಸಾಲನ್ನೆಲ್ಲ ಹಾಕ್ಕೊಂಡು ಅದನ್ನು ಇವಾಗ ಬಾಣಲಿ ಒಳಗಡೆ ಹಾಕ್ಕೊಳ್ಬೇಕು. ಈ ರೀತಿ ಹಾಕಿದ ನಂತರ ನಾವು ಕೈಯಾಡಬೇಕಾಗತ್ತೆ. ಆಫ್ ಬಾಯ್ಲ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಿದ್ರೆ ಸಾಕಾಗತ್ತೆ. ಅಟ್ಲೀಸ್ಟ್ ಒಂದು 2ರಿಂದ 2.5 ನಿಮಿಷದಷ್ಟು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ನೀವೇನಾದರೂ ಸಖತ್ ಸಾಫ್ಟಾಗಿ ಬೇಯಿಸ್ಬೇಕು, ಕ್ರಂಚಿ ಆಗಿರಬೇಕು ಅಂದರೆ ಇನ್ನು 2 ನಿಮಿಷ ನೀವು ಎಕ್ಸ್ಟ್ರಾ ಬೇಯಿಸ್ಕೋಬೇಕಾಗತ್ತೆ. ಯಾವ ರೀತಿ ನಿಮಗೆ ಟೇಸ್ಟ್ ಅನುಕೂಲವಾಗಿ ಇರುತ್ತೆ ಅಥವಾ ಇಷ್ಟ ಆಗುತ್ತೆ ಆ ರೀತಿ ನೀವು ಬೇಯಿಸ್ಕೋಬೋದು. ಒಂದಷ್ಟು ಜನ ಏನು ಮಾಡ್ತಾರಂದರೆ ಈ ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಿಸ್ಪಿನೆಸ್ ಬಂದರೆ ಸಾಕು, ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಒಬ್ಬೊಬ್ಬರು ಇಲ್ಲ ಕಂಪ್ಲೀಟಾಗಿ ಬೆಂದ್ಬಿಡಲಿ ಒಗ್ಗರಣೆಯಲ್ಲಿ ಅಂತ ಹೇಳ್ತಾರೆ. ಈ ರೀತಿ ಒಬ್ಬೊಬ್ಬರು ಟೇಸ್ಟ್ ತಕ್ಕಂತೆ ಅವ್ರು ಮಾಡಿಕೊಂಡ್ರೆ ಸಾಕು. ಇಲ್ಲಿ ನಾನು ಸ್ವಲ್ಪ ಮಾಗೋವರೆಗೂ ಕೂಡ ಬೇಯಿಸ್ಕೊಂಡಿದ್ದೀನಿ. ತುಂಬ ಸಾಫ್ಟು ಅಲ್ಲ, ಹಾಗೆ ತುಂಬ ಅಂದರೆ ಸ್ವಲ್ಪ ಜಾಸ್ತಿನೇ ಕ್ರಿಸ್ಪಿ ಅಂತ ಹೇಳ್ಬೋದು. ಈ ರೀತಿ ಆಗಿದ ನಂತರ ಇವಾಗ ನಾನು 1 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಕೈಯಾಡಿಕೊಂಡು ನೋಡಿ ಈ ರೀತಿ. ಇವಾಗ ನಾನು ಸ್ಟವ್ನ ಆಫ್ ಮಾಡಿಕೊಂಡು ಇದು ತಣ್ಣಗಾಗೋವರೆಗೂ ಕೂಡ ಹೀಗೆ ಬಿಡ್ತೀನಿ. ಅಂದರೆ ಈ ಬಿಸಿ ಇದ್ದಾಗ ನೀವು ಏನಾದರೂ ಮೊಸರನ್ನ ಕಲಸಿದ್ರೆ ಮೊಸರು ಒಡುಕ್ಲು ಥರ ಆಗಿಬಿಡತ್ತೆ. ತಣ್ಣಗಿದ್ದಾಗ ಕಲಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬೇಕಂದರೆ ಮೊಸರನ್ನ ಒಂದು ಬಟ್ಲಿಗೆ ಹಾಕಿದ ಮೇಲೆ ಸ್ವಲ್ಪ ಬೀಟ್ ಮಾಡ್ಕೊಳ್ಳಿ, ಆ ಗಂಟೆಲ್ಲ ಹೋಗುತ್ತೆ. ನಾನು ಏನು ಪರವಾಗಿಲ್ಲ ಅಂತ ಹೇಳಿ ಈ ರೀತಿ ಹಾಕ್ಕೊಂಡಿದ್ದೀನಿ. ಯಾರಿಗಾದರೂ ಮೊಸರು ಈ ರೀತಿ ಗಂಟಿರಬಾರ್ದು ಅಂದರೆ ಸ್ವಲ್ಪ ಅಲ್ಲಲ್ಲೇ ಗಟ್ಟಿ ಗಟ್ಟಿ ಇರುತ್ತೆ ನೋಡಿ, ಅದಿರಬಾರ್ದು ಅಂದರೆ ಸ್ವಲ್ಪ ಬೀಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲಾಂದರೆ ಇವಾಗ ನೋಡಿ ಈ ಥರ ಮೊಸರು ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ಕೈಯಾಡಿದ್ರೂ ಕೂಡ ಅದು ನೀಟಾಗಿ ಬೀಟ್ ಆದಂಗೆ ಆಗುತ್ತೆ. ಆ ಕಾರಣಕ್ಕೆ ನಾನು ಮೊಸರನ್ನ ಬೀಟ್ ಮಾಡ್ಕೊಂಡಿಲ್ಲ. ನೋಡಿ ಮೊಸರು ಗ್ರೇವಿ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಈ ಮೊಸರು ಕ್ಯಾಪ್ಸಿಕಮ್ ಗ್ರೇವಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ನಂಬಲ್ಲ, ಒಂದ್ಸತಿ ಟ್ರೈ ಮಾಡಿದ್ರೇ ನಿಮಗೆ ಗೊತ್ತಾಗೋದು. ಮೊಸರಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಮಕ್ಳಿಗಂತೂ ತುಂಬಾ ಇಷ್ಟ ಇರುತ್ತೆ. ಇನ್ನು ಮಕ್ಕಳಿಗೆ ಈ ರೀತಿ ಸಿಂಪಲ್ಲಾಗಿ ಹಾಗೆ ಖಾರ ಕಡಿಮೆ ಅಥವಾ ಅವ್ರ ಮಕ್ಕಳಿಗೆ ಹೆಂಗೆ ಬೇಕೋ ಹಂಗೆ ಮಾಡಿ ಕೊಟ್ಬಿಟ್ರೆ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಿಗೂ ಕೂಡ ತುಂಬಾ ಇಷ್ಟ ಆಗಿರುವಂಥ ರೆಸಿಪಿ ಇದು. ಇನ್ನು ಚಪಾತಿ ರೊಟ್ಟಿಗಂತೂ ಸೂಪರಾಗಿ ಬೇಗನೆ ಕ್ವಿಕ್ಕಾಗಿ ಮಾಡುವಂಥ ಈ ಮೊಸರು ಕ್ಯಾಪ್ಸಿಕಮ್ ಗ್ರೇವಿನ ಒಂದ್ಸತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ.
ಟ್ರೈ ಮಾಡಿ ನನಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು, ಯೂಸ್ ಆಯ್ತಂದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.